सुमतिभिर्नुमेयं शुभ्रकायं सखाजं सुखमजमनपाजं मुक्त्युपाजं विमाजं द्रहजमहममेजं धेजमम्नाजगेयं सदजमसदजेजं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियःपत्ये नित्या गणितगुणमाणिक्यविशदप्रभाजालोल्लासोपहत सकलावत्यतमसे जगज्जन्मस्थेम प्रलयरचनाशीलवपुषे नमो शेषान्नाय स्मृतिहृदयदीप्ताय हरे येन प्रातुरभाविभूमिवलये विस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं हंसवनादिसाधुनिकरश्चाकारि सन्मार्गगः तेनं व्यासदिवाकरेण सततं आत्याजि मे मानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सत्तिर्न वै बाध्यते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् एडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिनः श्रीमदक्षोभ्यतीर्थाख्यानुपतिष्ठे गुरुं नम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्द्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇಲ್ಲಿವರೆಗೆ ವಿಸ್ತಾರವಾಗಿ ಈ ವೈಶೇಷಿಕ ಪ್ರಕ್ರಿಯೆಯ ಖಂಡನೆಯನ್ನೆಲ್ಲ ಮಾಡ್ತಾ ಬರ್ತಾ ಇದ್ರು. ಅದರಲ್ಲಿ ಪ್ರಮುಖವಾದ ವಿಷಯ ಈ ಹೊಸದಾಗಿ ಈ PDF ಒಂದು 15 ಪುಟವನ್ನ ಕಳಿಸಿದ್ದಾರೆ. ಆ 15 ಪೇಜ್ನಷ್ಟು ಆ PDF ನಲ್ಲಿ ನೋಡಿ. ಹೋದ್ಸರಿ ಪ್ರಾರಂಭ ಆಯ್ತದು. ಒಂದು ನಿಮಿಷ. ನೂರ 88ನೇ ಸುಧಾಮೂಲ. ಇಲ್ಲಿ ಪ್ರಶ್ನೆ ಏನ್ ಮಾಡ್ತಾ ಇದ್ದಾರೆ ಈಗ? ಏನ್ ಪ್ರಶ್ನೆ ಅಂದ್ರೆ, ಈಗ ಭಗವಂತನ ದರ್ಶನ ಆದ್ಮೇಲೆ ಜೀವನಿಗೆ ಏನು ಉಪಯೋಗ ಅಂತ ಪ್ರಶ್ನೆ ಮಾಡಿದ್ವಿ. ಏನಿಲ್ಲ, ಭಗವಂತನ ದರ್ಶನ ಆದ್ರೆ ಅಂದ್ರೆ ಅಪರೋಕ್ಷ ಜ್ಞಾನ ಆದ ವ್ಯಕ್ತಿಗೆ
ಕರ್ಮಗಳನ್ನ ಕಳ್ಕೊಳ್ಳೋದೇ ಫಲ ಅಂತ ಬಂತು. ಅದಕ್ಕೇನ್ ಪ್ರಮಾಣ? ಅದಕ್ಕೆ ಹಿಂದೆ ಶ್ಲೋಕವನ್ನ ಪ್ರಮಾಣವಾಗಿ ಕೊಟ್ಟರು. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾಬಲೆ. ಇದು ಒಂದು ಶ್ಲೋಕ. ಇನ್ನೊಂದು ಶ್ಲೋಕನು ಅದೇ ತರ ಇತ್ತು. ಇದಕ್ಕೇನರ್ಥ? ಭಗವಂತನ ದರ್ಶನ ಆದಾಗ ಕರ್ಮಗಳನ್ನ ಕಳ್ಕೊಳ್ತಾನೆ, ಇಷ್ಟರ್ಥ ಮೇಲ್ನೋಟಕ್ಕೆ. ಆದ್ರೆ ಇಲ್ಲಿ ಗಮನಿಸ್ಬೇಕಾಗಿತ್ತು, ಈಗ ನೀವೇನ್ ಹೇಳ್ತಾ ಇದ್ರಿ ದ್ವೈತ ಸಿದ್ಧಾಂತಿಗಳು, ಭಗವಂತನ ಅಪರೋಕ್ಷ ಜ್ಞಾನನೇ ಕಾರಣ. ಯಾವುದಕ್ಕೆ? ನಮ್ಮ ಕರ್ಮಗಳನ್ನ ನಾವು ಕಳ್ಕೊಳ್ಳಿಕ್ಕೆ ಭಗವಂತನ ಅಪರೋಕ್ಷ ಜ್ಞಾನ ಕಾರಣ ಅಂತ ಹೇಳ್ತಾ ಇದ್ರಿ. ವಸ್ತುತಃ ಆ ಶ್ಲೋಕದಲ್ಲಿ ಭಗವಂತನ ಅಪರೋಕ್ಷ ಜ್ಞಾನ ಕಾರಣ ಅಂತ ಹೇಳ್ತಾ ಇಲ್ಲ, ಅಂದ್ರೆ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ. ಯಾಕೆ ಅಂತಂದ್ರೆ ಆ ಶ್ಲೋಕಕ್ಕೆ ಬೇರೆ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಅದನ್ನ ನಾನು ಅವತ್ತು ಹೇಳ್ದೆ, ಸಾವಕಾಶ ಪ್ರಮಾಣ ಇದು. ಅಂದ್ರೆ ಒಂದ್ ಶ್ಲೋಕ ಪ್ರಮಾಣ ಅಂತ ಕೊಟ್ಟಾಗ ಅದಕ್ಕೆ ಬೇರೆ ಅರ್ಥ ಹೇಳಿಕ್ ಬರ್ಬಾರ್ದು. ಏನಿದೆಯೋ ನೇರವಾಗಿ ಅದೇ ಅರ್ಥ ಹೇಳ್ತಾ ಇರ್ಬೇಕು. ಈಗ ಯಾವ್ದೋ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗತ್ತೆ ಅಂತ ಇರುತ್ತೆ, ಹಾಗೆ ಇರ್ಬೇಕದು. ಅದು ದಾನ ಮಾಡಿದ್ರೆ ಸಿಕ್ಕಿದ್ರು ಸಿಗ್ಬೋದು, ಇಲ್ಲೇನೋ ಇರಬಹುದು, ಅಥವಾ ಆ ದಾನನೇ ಆಗಿಲ್ಲ, ಬೇರೆ ದಾನ, ಹೀಗೆಲ್ಲ ಇರ್ಬಾರ್ದು. ಹಾಗಾಗಿ ಯಾವ ವಾಕ್ಯವನ್ನು ನಾವು ಕೊಡ್ತೀವೋ ಪ್ರಮಾಣವನ್ನಾಗಿ, ಆ ವಾಕ್ಯದಲ್ಲಿ ಆ ವಿಷಯ ನೇರವಾಗಿರ್ಬೇಕು. ಅದ್ ಸುತ್ತಿ ಬಳಸನೋ ಅಥವಾ ಬೇರೆ ಏನೋ ಒಂದ್ ಅರ್ಥ ಮಾಡ್ಕೊಳಿಕ್ ಅವಕಾಶ ಇರ್ಬಾರ್ದು. ಈಗ ಯಾರ್ದಾರ ಸ್ತೋತ್ರ ಅಂದ್ರೆ ಅದು ಅವ್ರದೇ ಸ್ತೋತ್ರ ಆಗಿರ್ಬೇಕು, ಬೇರೆಯವ್ರ ಸ್ತೋತ್ರ ಅಂದ್ರೆ ಅದು ಸಾವಕಾಶ ಅಂತ ಅರ್ಥ, ಅಂದ್ರೆ ಬೇರೆ ಅರ್ಥ ಮಾಡ್ಲಿಕ್ಕೆ ಬಂತು, ಹಾಗೆ ಹೇಳ್ಲಿಕ್ಕೆ ಬರ್ಬಾರ್ದು ಪ್ರಮಾಣ ಕೊಡುವಂತ ಸಮಯದಲ್ಲಿ. ಹಾಗಾದ್ರೆ ಇಲ್ಲಿ ಭಗವಂತನ ದರ್ಶನ ಅಂದ್ರೆ ಅಪರೋಕ್ಷ ಜ್ಞಾನ ನಮ್ಮ ಎಲ್ಲಾ ಕರ್ಮಗಳನ್ನ ಕಳಿಯತ್ತೆ ಅಂದ್ರೆ ಅದ್ ಸರಿ ಇಲ್ಲ. ಯಾಕಂದ್ರೆ ಇಲ್ಲಿ ಏನ್ ಹೇಳ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಬೇರೆಯವರು ಅದನ್ನ ಹೀಗೆ ಅರ್ಥ ಮಾಡ್ತಾರೆ, ಯಾಕಂದ್ರೆ ಅವರು ವಿದ್ವಾಂಸರೇ, ಅವ್ರು ಈ ತರ ಅರ್ಥ ಮಾಡ್ತಾರೆ. ಈ ಶ್ಲೋಕಕ್ಕೆ ಏನ್ ಅರ್ಥ ಮಾಡಿದ್ದಾರೆ? ಈ ಭಗವಂತನ ದರ್ಶನ ಆದಾಗ ಇಲ್ಲಿ ಕರ್ಮಗಳು ಹೋಗತ್ತೆ ಅಂತ ಹೇಳಿರೋದ್ ಸತ್ಯ, ಆದ್ರೆ ಅದು ಭಗವಂತನ ಅಪರೋಕ್ಷ ಜ್ಞಾನದ ಮಹಿಮೆ ಅಲ್ಲ. ಭಗವಂತನ ಅಪರೋಕ್ಷ ಜ್ಞಾನ ಮಹಿಮೆಯಿಂದ ಕರ್ಮಗಳು ಹೋಗಿದೆ ಅಂತ ಈ ಶ್ಲೋಕ ಹೇಳ್ತಾ ಇಲ್ಲ. ಈ ಭಾಗವತದ ಮಾತಾಗ್ಲಿ ಕಠಶ್ರುತಿ ಮಾತಾಗ್ಲಿ ಹೇಳ್ತಾ ಇದೆ. ಮತ್ ಏನ್ ಹೇಳ್ತಾ ಇದೆ ಅಂದ್ರೆ, ಭಗವಂತನ ಅಪರೋಕ್ಷ ಜ್ಞಾನ ಆದ ವ್ಯಕ್ತಿಗೆ ನೋಡಿದಾದ್ಮೇಲೆ ತಾನು ಆ ಕರ್ಮಗಳನ್ನ ಅನುಭವಿಸ್ಬೇಕು, ಅನುಭವಿಸಿನೇ ಕಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅದ್ ಹೇಗೆ ಈಗ ಅರ್ಥ ಮಾಡ್ತಾ ಇದ್ರಿ ನೋಡಿ, ಅಲ್ಲಿ ಏನಿದೆ? ತಸ್ಮಿನ್ ದೃಷ್ಟೇ, ಭಗವಂತನನ್ನ ಕಂಡಾದ ಮೇಲೆ ಕರ್ಮಗಳನ್ನ ಕಳ್ಕೊಳ್ತಾನೆ. ಮಧ್ಯಕ್ಕೆ ಏನ್ ಸೇರಿಸ್ಕೊಳ್ಬೇಕು? ಅನುಭವಿಸಿ ಕಳ್ಕೊಳ್ತಾನೆ ಅಂತ ಅರ್ಥ. ಭೋಗೇನ ಅಂತ ಸೇರಿಸ್ಕೊಳ್ಳಿ. ಅದನ್ನ ಈ ತರನ ಆ ಶ್ಲೋಕಕ್ಕೆ ಅರ್ಥ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ? ದೇವ್ರ ದರ್ಶನದಿಂದ ದೇವರನ್ನ ನೋಡಿದ ಕೂಡಲೇ ಕರ್ಮಗಳು ಹೋಗುತ್ತೆ, ಈ ತರ ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಆಕ್ಷೇಪ ಬಂತು. ಅದನ್ನ ಇಲ್ಲಿ ಜಯತೀರ್ಥರು ಬಿಡಿಸ್ತಾ ಇದ್ದಾರೆ. ನನ್ವತ್ರ ಪರಮೇಶ್ವರೇ ದೃಷ್ಟೇ ಕರ್ಮಾಣಿ ಕ್ಷೀಯಂತೆ ಉಚ್ಯತೆ. ನಿಜ, ಪರಮೇಶ್ವರ ಕಂಡಾಗ ಕರ್ಮಗಳ ಕ್ಷಯ ಆಗತ್ತೆ ಅಂತ ಹೇಳಿದ್ದಾರೆ, ನಿಜ. ನತು ದರ್ಶನೇನ ಕರ್ಮಾಣಿ ಕ್ಷೀಯಂತೆ, ಹೇಳಿದ್ದೇನು ದೇವರನ್ನು ನೋಡಿದಾಗ, ದೇವರನ್ನು ನೋಡುತ್ತಿರಲು ಅಂತ ಇನ್ನೂ ಹಾಗೆ ಪರ್ಫೆಕ್ಟ್ ಆಗಿ ಆ ಪದಕ್ಕೆ ಹಂಗೆ ಅರ್ಥ ಹೇಳ್ಬೇಕು ಅಂದ್ರೆ, ದೇವರನ್ನು ನೋಡುತ್ತಿರಲು ಏನಾಯ್ತು? ಕರ್ಮಗಳ ಕ್ಷಯವಾಯಿತು. ದೇವರನ್ನು ನೋಡುತ್ತಿರಲು ಕರ್ಮಗಳ ಕ್ಷಯ ಅಂದ್ರೆ ನೋಡೋದ್ ಕಾರಣ ಅಲ್ಲ ಅಂತ ಇವ್ರು ಹೇಳ್ತಾ ಇದ್ರು. ನೋಡುತ್ತಿರಲು ಅನುಭವಿಸಿ ಕರ್ಮಗಳ ನಾಶವನ್ನು ಹೊಂದುತ್ತಾನೆ. ಅನುಭವಿಸಿ ಸೇರಿಸ್ಕೊಡಿ ಭೋಗೇನ ಅಂತ. ಸಾವಕಾಶ ಆಯ್ತು ಈ ವಾಕ್ಯ. ಈ ರೀತಿ ಅರ್ಥ ಮಾಡ್ಕೊಂಡು ನಮ್ಮ ಸಿದ್ಧಾಂತ ಹೇಳ್ತಾ ಇದೆ ಆ ಶ್ಲೋಕ, ಕಠಶ್ರುತಿ ಆಗ್ಲಿ ಭಾಗವತ ಆಗ್ಲಿ, ನಿಮ್ಮ ಸಿದ್ಧಾಂತ ಹೇಳ್ತಾ ಇಲ್ಲ ಅಂತ ಅವ್ರು ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ. ತಥಾ ಸತಿ, ಹಾಗಾದ್ರೆ ನಿಮ್ಗೊಂದು ಪ್ರಶ್ನೆ, ಇದನ್ನ ಉತ್ತರ ಕೊಡಿದಕ್ಕೆ ಏನು? ಹೃದಯ ಗ್ರಂಥಿ ಭೇದನ ಸಂಶಯ ಛೇದನಯೋರಪಿ ಅನ್ಯ ಸಾಧ್ಯತಾ ಸ್ವೀಕಾರ ಪಾತಾತ್. ಸಿಗಾಕೊಂಡ್ರಿ. ಶ್ಲೋಕಕ್ಕೆ ಅರ್ಥ ಹೇಳ್ಬೇಕಾದ್ರೆ ನಿಮ್ಮ ಸಿದ್ಧಾಂತವನ್ನ ನೀವು ಸಮರ್ಥನೆ ಮಾಡ್ಲಿಕ್ಕೆ ಹೋಗಿ ಇನ್ನೊಂದ್ ಕಡೆ ಎಡುವುದ್ರಿ. ಆಯ್ತು, ಈಗ ಆ ಶ್ಲೋಕದಲ್ಲಿ ಬರೀ ಇಷ್ಟ ಇಲ್ಲ, ನೀವು ಬೇರೆ ಅದಕ್ಕೆ ಹೇಳ್ಬೇಕೀಗ ಉತ್ತರ. ನಾವು ಕೇಳೋದು ಅವ್ರಿಗೆ ಪ್ರಶ್ನೆನ, ದ್ವೈತಿಗಳು. ಭಿದ್ಯತೆ ಹೃದಯ ಗ್ರಂಥಿ ಅದೇನರ್ಥ? ಹೃದಯದ ಆ ಅಜ್ಞಾನ ಇದೆಯಲ್ಲ, ಗಂಟು, ಅದನ್ನ ಅಜ್ಞಾನದ ಗಂಟನ್ನ ಬಿಚ್ಚಬೇಕು, ಅದನ್ನ ಸೀಳಿ ಹಾಕಬೇಕು. ಭಿದ್ಯತೆ ಹೃದಯ ಗ್ರಂಥಿ, ಯಾವ್ದ್ರಿಂದ ಆಗತ್ತದು? ಅದಕ್ಕೆ ಉತ್ತರ ಕೊಡಿ. ಆಮೇಲೆ ಆಯ್ತಿರ್ಲಿ. ಛಿದ್ಯಂತೆ ಸರ್ವ ಸಂಶಯ, ನಮ್ಮ ಎಲ್ಲಾ ಸಂಶಯಗಳು ಛಿದ್ಯಂತೆ ಸಂಪೂರ್ಣವಾಗಿ ಹೊರಟೋಗ್ತಾರೆ. ಹಾಗಾದ್ರೆ ಮೊದಲು ಹೃದಯ ಗ್ರಂಥಿ ಹೋಗತ್ತೆ ಅಂದ್ರು, ಅವಿದ್ಯೆ ಹೋಗತ್ತೆ ಅಂದ್ರು, ಆಮೇಲೆ ಸಂಶಯ ಹೋಗತ್ತೆ ಅಂತ ಹೇಳಿದ್ದಾರೆ, ಆಮೇಲೆ ಕರ್ಮ ಹೋಗತ್ತೆ ಅಂತ ಹೇಳಿದ್ದಾರೆ. ನೀವೇನ್ ಮಾಡ್ತಾ ಇದ್ರಿ? ಕರ್ಮ ಹೋಗೋದು ದೇವರ ದರ್ಶನ ಆದಾಗಲ್ಲ, ದೇವರ ದರ್ಶನದ ಮಹಿಮೆ ಅಲ್ಲ, ಅಪರೋಕ್ಷ ಜ್ಞಾನದ ಮಹಿಮೆ ಅಲ್ಲ.
ಹೊರತು ಅದು ಅನುಭವಿಸಿ ಕರ್ಮವನ್ನ ಕಳ್ಕೊಳ್ಳೋದು. ಹಾಗಾದ್ರೆ ನಾವು ಪ್ರಶ್ನೆ ಮಾಡ್ತೀವಿ, ಮೊದಲನೇ ಸಾಲಿನಲ್ಲಿ ಹೇಳಿದ್ರಲ್ಲ ಸರ್ವ ಸಂಶಯ ಪರಿಹಾರ ಆಗತ್ತೆ ಹೋಗುತ್ತೆ, ಹೃದಯ ಗ್ರಂಥಿ ಅವಿದ್ಯೆ ಗಂಟು ಬಿಚ್ಚಿ ಅವಿದ್ಯೆ ನಾಶ ಆಗತ್ತೆ ಅಂತೆಲ್ಲ ಬಂತಲ್ಲ, ಅದು ಯಾವ್ದ್ರಿಂದ ಆಗತ್ತೆ ಅದನ್ನ ಹೇಳಿ ಅಂತ ಕೇಳ್ತೀವಿ. ಅವರು ಹೇಳ್ತಾರೆ, ಇಲ್ಲ ದೇವ್ರ ದರ್ಶನ ಆದಾಗ ಆಯ್ತು. ಓಹ್, ದೇವ್ರ ದರ್ಶನ ಆದ್ರೆ ಅವಿದ್ಯೆನೂ ಹೋಗುತ್ತೆ, ಎಲ್ಲ ಸಂಶಯನೂ ಹೋಗುತ್ತೆ, ಕರ್ಮ ಮಾತ್ರ ಹೋಗಲ್ಲ. ಇದಂಗೆ 3 ಜನನ್ ಕೂಡಿಸ್ತೀವಿ, ಕರೆದಿರ್ತೀವಿ ಮನೆಗೆ ಊಟಕ್ಕೆ ಅಂತ, ಸುಮ್ಮನೆ ಉದಾಹರಣೆಗೆ ಇಟ್ಕೊಳ್ಳೋಣ. 3 ಜನನ ಕರಿಬೇಕು ಅಂತಿಲ್ಲ, 3 ಜನ ಬಂದಿದ್ದಾರೆ ಊಟಕ್ಕೆ, 4 ಜನ ಹಿಡಿದು 3 ಜನ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ. 3 ಜನ ಬಂದಾಗ ಏನ್ ಮಾಡ್ಬೇಕು, ಎಲ್ರಿಗೂ ಸರಿಯಾಗಿ ಕರೆದ ಮೇಲೆ ಗೌರವ ಸರಿ ಕೊಡ್ಬೇಕು. 3 ಜನಕ್ಕೂ ಸರಿಯಾಗಿ ಎಲ್ಲಾ ತಿಂಡಿ ಎಲ್ಲಿ ಅದು ತಿನ್ನೋ ಪದಾರ್ಥದಲ್ಲಿ ವ್ಯತ್ಯಾಸ ಮಾಡ್ಬಾರ್ದು. ಅವ್ರಿಗೇನ್ ಹಾಕ್ತಿವೋ ಇವ್ರಿಗೂ ಹಾಕ್ಬೇಕು. ತೀರಾ ಅವ್ರು ಬೇಡ ಅಂದ್ರೆ ಅದ್ ಬೇರೆ ವಿಷಯ, ಅದು ಬೇರೆ. ಅಲ್ಲ, ಈಗ ಉದಾಹರಣೆಗೆ ಏನ್ ಬೇಕಂದ್ರೆ 3 ಜನ ಇದ್ದಾಗ ಎಲ್ರಿಗೂ ಒಬ್ನೇ ಬಡಿಸ್ತಾನೆ, ಮಡಿಯಲ್ಲಿ ಇದ್ದವನು, ಸರಿಯಾಗಿ ಎಲ್ಲವೂ ಆಗುತ್ತೆ. ಇಲ್ಲ ಒಬ್ಬ ಮೈಲ್ಗೆಲ್ ಬಡಿಸ್ತಾನೆ, ಇನ್ನಿಬ್ರು ಮಾತ್ರ ಮಡಿಯಲ್ಲಿ ಬಡಿಸ್ತಾನೆ, ಆಗಲ್ಲ. ಎಲ್ಲದಕ್ಕೂ ಒಂದೇ ಕ್ರಮ ಹೇಳಿದ್ರೆ, ಇಲ್ಲ ಒಂದೇ ಕ್ರಮ ಬೇಡ. ವಿದ್ಯಾರ್ಥಿಗಳು ಒಟ್ ಕಡೆ ಕೂತಿರ್ತಾರೆ, ಮಧ್ಯಕ್ಕೆ ಹೋಗಿ ಅಧ್ಯಾಪಕ ಕೂಡ್ಬಾರ್ದು ಅಂತ ವಿದ್ಯಾರ್ಥಿಗಳ ಕೂಡೋ ಜಾಗ ಅದೆಲ್ಲ ಇದೆ. ಅದ್ರ ಅಪವಾದ ಕೆಲವು ಸಲ ಕೂತಿರ್ತಾರೆ, ಅದು ಬೇರೆ ವಿಷಯ. ಅಂತೂ ಸಾಮಾನ್ಯವಾಗಿ ನೋಡಿದಾಗ ಒಂದು ಸಾಲಿನಲ್ಲಿ ಯಾವ ತರ ಇರುತ್ತೋ ಆ ತರನೇ ಎಲ್ಲದಕ್ಕೂ ಹೇಳ್ಬೇಕು. ಪ್ರಕೃತ ಸಂಶಯ ಪರಿಹಾರ ಅದು ದೇವರ ದರ್ಶನ ಆದಾಗ ಆಗುತ್ತಂದ್ರೆ, ಇನ್ನು ಹೃದಯ ಗ್ರಂಥಿ ಹೃದಯದ ಗಂಟು ಅಜ್ಞಾನದ ಗಂಟು ಹೋಗುತ್ತೆ, ಅದು ದೇವರ ದರ್ಶನ ಆದಾಗ. ಕರ್ಮ ಮಾತ್ರ ಅನಾಶ ಆಗಲ್ವಂತೆ ದೇವರ ದರ್ಶನ ಆದಾಗ. ಅದಕ್ಕೇನೋ ಬೇರೆ ಅನುಭವಿಸಿ ಹೋಗಿಸ್ಕೊಬೇಕು ಅಂತ ಈ ಕಾರಣ ಸರಿ ಇಲ್ಲ. ಅಥವಾ ನೀವು ಒಂದ್ ವೇಳೆ ಕರ್ಮಗಳ ನಾಶಕ್ಕೆ ಭೋಗಿಸಿ ಅನುಭವಿಸಿನೇ ಹೋಗೋದು ದೇವರ ದರ್ಶನ ಆದ್ರೂ ಅದು ಹೋಗಲ್ಲ ಅಂತ ನೀವ್ ಹೇಳೋದಿದ್ರೆ, ಹಾಗಾದ್ರೆ ಹಿಂದೆ ಎಲ್ಲಾ ಸಂಶಯ ಪರಿಹಾರ ಆಗಿ ದೇವರ ದರ್ಶನದಿಂದ ಅಲ್ಲ ಬೇರೆದ್ರಿಂದ ಅಂತ ಹೇಳಿ. ಹಾಗೆ ಭಿದ್ಯತೆ ಹೃದಯ ಗ್ರಂಥಿ ಅಂದ್ರೆ ಅದು ಬೇರೆ ಅಂತ ಹೇಳಿ, ದೇವರ ದರ್ಶನ ಆದಾಗ ಅಂತ ಹೇಳ್ಬಿಡಿ. ಹೇಳೋದಿದ್ರೆ 3ಕ್ಕೂ ಒಂದೇ ಹೇಳಿ, ಹೇಳಿಲ್ಲ ಅಂದ್ರೆ 3ಕ್ಕೂ ಬಿಟ್ಬಿಡಿ. ಹೀಗೆ ಇಲ್ಲಿ ಆಕ್ಷೇಪವನ್ನ ಮಾಡ್ತಾರೆ, ಸರಿಯಾದ ಆಕ್ಷೇಪ. ಇದಕ್ಕೆ ಉತ್ತರ ಇಲ್ಲ ಅವರ ಹತ್ರ. ತಥಾಸತಿ ಹೃದಯ ಗ್ರಂಥಿ ಭೇದನ ಸಂಶಯಚ್ಛೇದನ ಯೋಗೋಪಿ ಅನ್ಯ ಸಾಧ್ಯತಾ ಸ್ವೀಕಾರ ಆಪಾತಾತ್. ಈ ತರ ಮಾಡ್ಬೇಕು ನೀವು, ಬೇರೆ ಕಾರಣ ಹೇಳ್ಬೇಕಾಗಿ ಬರ್ತದೆ. ನೀವು ಒಪ್ಪಿಲ್ಲ, ಅವರೇನು ಒಪ್ಪಿದ್ದಾರೆ ಅಂದ್ರೆ ದೇವರನ್ನ ನೋಡಿದ ಕೂಡ್ಲೆ, ಅಥವಾ ಶ್ಲೋಕದಲ್ಲಿ ಹಂಗೆ ಇರೋದು, ದೇವರನ್ನ ನೋಡಿದ ಕೂಡ್ಲೆ ನಮ್ಮ ಎಲ್ಲ ಸಂಶಯ ಪರಿಹಾರ ಆಗಿ ನಮ್ಮ ಅವಿದ್ಯೆಯನ್ನು ನಾವು ಕಳ್ಕೊಂಡು, ನಮ್ಮ ಕರ್ಮಗಳನ್ನ ನಾವು ಕಳ್ಕೊಂಡು ನಾವು ಮುಂದೆ ಸದ್ಗತಿಯನ್ನ ಪಡಿತೀವಿ ಎಂದರೆ ಆ ಶ್ಲೋಕದ ಅರ್ಥ. ಹಾಗಾಗಿ ಆ ರೀತಿ ಹೇಳಿದ ತಪ್ಪು. ಒಂದು ಅಷ್ಟೇ ಅಲ್ಲದೆ ದೃಷ್ಟೇ ಏವ ಇತಿ ಏವ ಶಬ್ದ ವಿರೋಧಾಚ, ನೋಡಿದಾಗ ಮಾತ್ರ ಹೋಗತ್ತೆ ಅಂತ ಹೇಳಿದ್ದಾರೆ. ನೋಡಿದ ನಂತರ ಸ್ವಲ್ಪ ಕಾಲ ಬಿಟ್ಟು ಕರ್ಮಗಳನ್ನು ಅನುಭವಿಸಿ ಆಮೇಲೆ ಅವನು ಸದ್ಗತಿ, ಹಂಗೆಲ್ಲ ಇಲ್ಲ. ಕರ್ಮ ಕಳ್ಕೊಳ್ಳೋದು ಯಾವಾಗ ದೇವರ ದರ್ಶನ ಆದ ಕೂಡಲೇ ಅಥವಾ ದೇವರ ದರ್ಶನದಿಂದಲೇ ಅದು ಹೋಗೋದು ಅಂತ ಆ ಏವ ಒತ್ತು ಕೊಟ್ಟು ಹೇಳ್ತಾರೆ. ಹಾಗಾದ್ರೆ ವಿರೋಧ ಮಾಡ್ತೀವಿ, ನಿಮ್ಗೆ ಯಾಕೆ ಹೇಳ್ಬೇಕಲ್ಲಿ ಆ ಶ್ಲೋಕದಲ್ಲಿ ಏವ ಅಂತ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೋ, ದೇವರ ದರ್ಶನದಿಂದಲೇ ಹೋಗೋದು ಬೇರೆದ್ರಿಂದ ಅಲ್ಲ ಅಂತ ಅರ್ಥ. ಇದೊಂದೇ ದಾರಿ ಆ ಜಾಗಕ್ಕೆ ಹೋಗ್ಲಿಕ್ಕೆ ಅಂದ್ರೆ ಅರ್ಥ, ಇದೊಂದೇ ದಾರಿ ಇದೆ, ಬೇರೆ ಇಲ್ಲ ಅಂತ ಅರ್ಥ. ಹಾಗೆ ಕರ್ಮಗಳು ಕಳ್ಕೊಳ್ಳಿಕ್ಕೆ ದೇವರ ದರ್ಶನವೇ ಕಾರಣ ಅಂದ್ಮೇಲೆ ಬೇರೆದಲ್ಲ ಅಂತ ಅರ್ಥ. ಅದೇ ನೀವು ಅನುಭವಿಸಿ ಹೋಗಿಸ್ಕೊಳ್ತೀವಿ ಕರ್ಮ, ಅದೆಲ್ಲ ಹೇಳ್ಬೇಡಿ ಅದನ್ನೆಲ್ಲ. ಇನ್ ಮುಂದಕ್ಕೆ ಭೋಗೇನ ಕ್ಷಯಸ್ಯ ಸರ್ವಸಾಧಾರಣ್ಯ ದರ್ಶನ ವಿಶೇಷಣಸ್ಯ ವೈಯರ್ಥ್ಯಾಚ. ಮತ್ ಇನ್ನೊಂದು, ಕರ್ಮಗಳನ್ನ ಅನುಭವಿಸಿ ನಾವು ಕಳ್ಕೊಳ್ಳೋದು ಇದು ಎಲ್ರಿಗೂ ಗೊತ್ತಿರೋ ವಿಷಯ, ಇದು ಎಲ್ರಿಗೂ ಸಾಧಾರಣವಾದ ವಿಷಯ. ಇದನ್ನ ಈ ಶ್ಲೋಕದಲ್ಲಿ ಹೇಳೋ ಅಗತ್ಯ ಏನಿದೆ? ದೇವರ ದರ್ಶನವಾದಾಗ ಕರ್ಮಗಳನ್ನು ಕಳ್ಕೊಳ್ಳೋದು ಅಂತ ಯಾಕೆ ಅದಕ್ಕೆ ಸೇರಿಸ್ಕೊಳ್ಬೇಕು? ಲಿಂಕ್ ಯಾಕೆ ಕೊಡ್ಬೇಕು ಅದಕ್ಕೆ? ವಿಶೇಷಣ ಅಂತ ಹೇಳ್ತಾರೆ ಲಿಂಕ್ ಅದಕ್ಕೆ. ಅಂದ್ರೆ ವಿಶೇಷ ಅಂತ ಒಂದು ವಸ್ತು ಇದೆ, ಒಂದು ವಸ್ತು ಹೇಗಿದೆ, ಅವನು ಸುಂದರನಾಗಿದ್ದಾನೆ, ಅವನು ಹಿಂಗಿದ್ದಾನೆ ಹಂಗಿದ್ದಾನೆ, ಬಹಳ ಕೀರ್ತಿವಂತ, ಬಹಳ ಎತ್ತರ ಇದ್ದಾನೆ, ಈ ತರ ಹೇಳಿದ್ರೆ ವಿಶೇಷಣ. ಆ ವಿಶೇಷಣ ಹೇಳಿದಾಗ ಅದಕ್ಕೆ ಲಿಂಕ್, ಅದು ವಿಶೇಷ, ಬೇರೆ ಅದಕ್ಕಲ್ಲ. ಈಗ ಚಂದ್ರನಂತೆ ಮುಖ ಇದೆ ಅಂತ ಹೇಳೋದು, ಚಂದ್ರನಂತೆ ಮುಖ ಅಲ್ವಂತೆ, ಚಂದ್ರನಂತೆ ಇನ್ನೇನೋ ಅಂತ ಒಂದಂತೆ ಮುಖ ಇನ್ನೊಂದು, ಹಾಗೆಲ್ಲ ಮಾಡ್ಬಾರ್ದು. ಯಾವ್ದಕ್ಕೆ ಉದಾಹರಣೆ ಕೊಡ್ತೀವಿ ಅದು ಅಲ್ಲೇ ಇದು ಮಾಡ್ಬೇಕು, ಅದನ್ನ ಸಮನ್ವಯ ಮಾಡ್ಬೇಕು, ಅದು ಅಲ್ಲೇ ಅಪ್ಲೈ ಆಗ್ಬೇಕು, ಬೇರೆ ಕಡೆ ಅಲ್ಲ. ಅದೇ ತರ ಇಲ್ಲಿ ದೃಷ್ಟೇ ಏವ ಅಂದ್ರೆ ದರ್ಶನವಾದ ಕೂಡಲೇ, ಅಂದ್ರೆ ದರ್ಶನದಿಂದಲೇ ಅನ್ನೋ ಅರ್ಥ ಬರೋ ತರ ಶಬ್ದ ಬಳಸಿದ್ದಾರೆ. ಇಷ್ಟೆಲ್ಲ ಬಳಸಿದ್ಮೇಲೆ ನೀವ್ ಈ ತರ ಹೇಳೋದು ಸರಿ ಇಲ್ಲ. ಭಗವಂತನ ದರ್ಶನ ಆದ್ಮೇಲೂ ನಾವು ಕರ್ಮಗಳನ್ನ ಅನುಭವಿಸ್ಕೊಂಡೇ ಕಳ್ಕೊಳ್ಬೇಕು ಅಂತ ಇಲ್ವೇ ಇಲ್ಲ ಅಂತ ಇಷ್ಟು ವಾದ. ಇದಕ್ಕೆ ಪರಿಮಳದಲ್ಲಿ ರಾಯರು ವಿವರಣೆ ಕೊಡ್ತಾರೆ. ಇದು ಬಹಳ ವಿಶೇಷ ದಿವಸ, ರಾಯರ ಪಟ್ಟಾಭಿಷೇಕ ಮಹೋತ್ಸವದ ದಿವಸ. ಅದರಿಂದ ಪರಿಮಳ ಟಿಪ್ಪಣಿಯ ಚಿಂತನೆ ಬಹಳ ಅವರಿಗೆ ಪ್ರೀತಿಗೆ ಕಾರಣ ಆಗುತ್ತೆ, ಅವರ ಅನುಗ್ರಹ ಆಗುತ್ತೆ. ಆ ನಿಟ್ಟಿನಲ್ಲಿ
ಈ ಕೊನೆ ಸಾಲ್ ಬಂತಲ್ಲ, ಭೋಗೇನ ಕ್ಷಯಸ್ಯ ಸರ್ವಸಾಧಾರಣ್ಯ ದರ್ಶನ ವಿಶೇಷಣಸ್ಯ ವೈಯರ್ಥ್ಯಾಚ ಅಂತಿದೆ. ಈ ಪಂಕ್ತಿಯಲ್ಲಿ ಒಂದು ಕಷ್ಟ ಬಂತು. ಏನ್ ಕಷ್ಟ ಬಂತು, ಅದಕ್ಕೆ ಯಾಕೆ ರಾಯರು ವಿವರಣೆ ಕೊಡ್ಲಿಕ್ಕೆ ಹೋದ್ರು ಅಂದ್ರೆ, ಈಗ ಸರ್ವಸಾಧಾರಣ್ಯ ಅಂದ್ರೆ ಏನರ್ಥ ಅಂದ್ರೆ, ಒಬ್ಬ ಒಂದ್ 100 ಕರ್ಮ ಇತ್ತು, 100 ಜನ್ಮದ್ದು. ಆ ಎಲ್ಲಾ ಕರ್ಮಗಳನ್ನು ಅನುಭವಿಸಿದ್ರೆ ಮಾತ್ರ ಅವನು ಆ ಕರ್ಮಗಳನ್ನ ನಾಶಪಡಿಸಿಕೊಳ್ಳಿಕ್ ಸಾಧ್ಯ. ಉದಾಹರಣೆಗೆ, ಒಬ್ಬನಿಗೆ ಒಂದು ಕತ್ತೆ ಜನ್ಮ ಇತ್ತು, ನರಿ ಜನ್ಮ ಇದೆ, ಇದು ಮುಂದೆ ಆನೆ ಜನ್ಮ ಇದೆ, ಈಗ ಒಂದು 100 ಜನ್ಮ ಇದೆ. ಅವನು ಆ 100 ಜನ್ಮ ಹೊರಬೇಕು, ಆ ದೇಹ ಹೊರಬೇಕು. ಆ ದೇಹ ಹೊತ್ತು ಒಂದಿಷ್ಟು ವರ್ಷ ಆ ಕುದುರೆ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಬದುಕಿ ಆಮೇಲೆ ಅವ್ನ ದೇಹವನ್ನ ಬಿಟ್ಟು ಹೋಗ್ಬೇಕು. ಈ ತರ ಅವನು ಪ್ರತಿಯೊಂದು ಕರ್ಮಗಳನ್ನ ಅನುಭವಿಸುವುದು ಅಂದ್ರೆ, ಆ ಕರ್ಮದ ಫಲ ಏನಿದೆಯೋ ಅದನ್ನ ಅನುಭವಿಸಿ ಅವ್ನು ಮುಂದಕ್ಕೆ ಹೋಗ್ಬೇಕು. ದೇವ್ರು ನೋಡೋದ್ ಕೂಡ ಅಷ್ಟು ದೇಹ ಬರೋದೇ ಬೇಡ ಮುಂದೆ, ಹಂಗೆಲ್ಲ ಆಗಲ್ಲ ಅಂತ ಇವ್ರ ವಾದ. ವಸ್ತುದ ನಮ್ ವಾದ ಹಾಗಲ್ಲ. ಈಗ ಒಂದ್ ಕರ್ಮ ಇತ್ತು, ಅವ್ನಿಗೆ ಇನ್ನೊಂದ್ 100 ಜನ್ಮ ಬರ್ಬೇಕಾಗಿತ್ತು. ಕತ್ತೆ, ನಾಯಿ, ಹಂದಿ ಎಲ್ಲ ಜನ್ಮ ಬರ್ಬೇಕಾಗಿತ್ತು. ಯಾವ ಜನ್ಮ ಬರಲ್ಲ, ಅವ್ನ್ ಕಳ್ಕೊಂಡ್ಬಿಡ್ತಾನೆ. ಅಂತ ಕರ್ಮ ಇಲ್ಲ ಅವನಿಗೆ. ಅದ ಪ್ರಾರಬ್ಧ ಕರ್ಮ ಇತ್ತು ಅಂತ ಇಟ್ಕೊಳ್ಳಿ. ಈಗ ಯಾವ್ದೊಂದು ಕುದುರೆ ಜನ್ಮ ಇತ್ತು, ಅವ್ನ್ ಪ್ರಾರಬ್ಧ ಕರ್ಮ ಇದೆ, ಅವ್ನು ಅನುಭವಿಸಲೇಬೇಕು ಅಂತಿದೆ ಅನ್ಕೊಳ್ಳಿ. ಆ ಪ್ರಾರಬ್ಧ ಕರ್ಮದಿಂದ ಅವನಿಗೆ ಕುದುರೆ ಜನ್ಮ ಅಂತೂ ಬರುತ್ತೆ, ಅಥವಾ ನರಿ ಜನ್ಮನೋ ಹಂದಿ ಜನ್ಮನೋ ಬಂದೇ ಬರುತ್ತೆ, ಪ್ರಾರಬ್ಧ ಕರ್ಮ ಇದ್ರೆ. ಆ ಪ್ರಾರಬ್ಧ ಕರ್ಮ ಬಿಟ್ಟು ಬೇರೆ ಕರ್ಮದ ಬಗ್ಗೆ ಏನ್ ಹೇಳ್ತಾರದಷ್ಟೇ. ಬಂತು ಆ ಜನ್ಮ ಬಂದ್ಮೇಲೆ ಏನ್ ವ್ಯತ್ಯಾಸ ಆಗತ್ತೆ ಅಂದ್ರೆ, ಒಬ್ಬ ಜ್ಞಾನಿಗೆ ಇನ್ನೊಬ್ಬ ಅಜ್ಞಾನಿ. ಒಬ್ಬ ಅಜ್ಞಾನಿ, ಅವ್ನ್ ದೇವರ ದರ್ಶನ ಅವ್ನಿಗಿನ್ನ ಆಗಿಲ್ಲ, ಅಪರೋಕ್ಷ ಜ್ಞಾನ ಆಗಿಲ್ಲ, ಆದ್ರೆ ಅವ್ನ್ ದೇವರ ಧ್ಯಾನನೂ ಸರಿಗ್ ಮಾಡಲ್ಲ. ಅವ್ನಿಗೊಂದ್ ಜನ್ಮ ಬರುತ್ತೆ, ಕತ್ತೆ ಜನ್ಮ. ಜ್ಞಾನಿ ಇವನು ಪ್ರಾರಬ್ಧ ಕರ್ಮದಿಂದ ಒಂದೇ ಜನ್ಮ ಉಳ್ಕೊಂಡಿತ್ತು, ಇವನಿಗೂ ಕತ್ತೆ ಜನ್ಮ ಬಂತು. ಇಬ್ಬರಿಗೂ ಆ ಜನ್ಮ ಸಮಾನ. ಮತ್ತೆ ಅಜ್ಞಾನಿಗೂ ಜ್ಞಾನಿಗೂ ಏನ್ ವ್ಯತ್ಯಾಸ ಮಾಡ್ಕೊಟ್ರಿ ನೀವು? ಪಾಪ ಇವ್ನು ದೇವರ ಸಾಧನೆ ಮಾಡಿ ಅವನ ಬಗ್ಗೆ ದೇವರ ದರ್ಶನನೂ ಮಾಡಿದಾನೆ, ಎಲ್ಲಾ ಆಯ್ತು, ಆದ್ರೂ ಇವನಿಗೆ ಆ ಜನ್ಮ ಏನ್ ಕಳಿಲಿಕ್ ಸಾಧ್ಯ ಇಲ್ಲ. ಜನ್ಮ ಅವ್ನ್ ಪಡ್ಕೊಂಡೇ ಅದನ್ನ ಕಳ್ಕೊಳ್ಬೇಕು. ಅಜ್ಞಾನಿನೂ ಹಾಗೆ ಕಳ್ಕೊಳ್ತಾನೆ. ಮತ್ ಏನ್ ಇವ್ರಿಬ್ರಿಗೆ ವ್ಯತ್ಯಾಸ ಮಾಡಿದ್ರಿ ನೀವು ಅಂತ ಪ್ರಶ್ನೆ ಮಾಡ್ಕೊಂಡು, ಇದು ಜಿಜ್ಞಾಸಾದಿಗಳ ಇದಕ್ಕೆಲ್ಲ ಉತ್ತರ ಇದೆ. ಮತ್ತೆ ಇನ್ನು ವಿಸ್ತಾರವಾಗಿ ಅಲ್ಲೂ ಬಂದಾಗ ನೋಡೋಣ. ಈ ಸಂದರ್ಭದಲ್ಲಿ ಆ ಪ್ರಶ್ನೆಗೆ ಉತ್ತರ ನಮ್ಗೆ ಬೇಕೇ ಬೇಕು. ಅದಕ್ಕೇನ್ ಮಾಡ್ತಾರೆ ಅಂದ್ರೆ, ಇಲ್ಲ ಅವನ್ಗೆ ಕತ್ತೆ ಜನ್ಮ ಸಿಗ್ಬೋದು, ಆದ್ರೆ ಪ್ರಾಣಿ ಜನ್ಮ ಸಿಕ್ಕಿದಾಗ ಕಷ್ಟಗಳಿರತ್ತೆ ಕೆಲವು. ಅದಕ್ಕೆ ನೆವೆ ಆಗತ್ತೆ. ನೆವೆ ಆದಾಗ ಏನ್ ಮಾಡ್ಬೇಕು? ಹಿಂಗೆ ಹಿಂಗೆ ಅನ್ಕೊಳ್ಲಿಕ್ಕಾಗತ್ತ ಅದು? ಹಾಗೆಲ್ಲ ಇಲ್ಲ ಅದಕ್ಕೆ ಪ್ರಾಣಿಗಳಿಗೆ. ಪ್ರಾಣಿ ಜನ್ಮದಲ್ಲಿ ಬಂದಾಗ ಏನೇನು ಪ್ರತಿಯೊಂದು ದುಃಖ ಇದೆ, ಆ ದುಃಖ ಎಲ್ಲ ಆ ಜನ್ಮದಲ್ಲಿ ಆಗತ್ತೆ. ಯಾರಿಗೆ? ಅಜ್ಞಾನಿಗೆ. ಆದ್ರೆ ಯಾರಿಗೆ ದೇವರ ಅಪರೋಕ್ಷ ಜ್ಞಾನ ಆಗಿದೆ, ಅವನ ಪ್ರಾರಬ್ಧ ಕರ್ಮದಿಂದ ಒಂದು ಪ್ರಾಣಿ ಜನ್ಮ ಪಡೆದ್ರು, ಆ ಪ್ರಾಣಿ ಜನ್ಮದಲ್ಲಿ ಅವನ್ ದುಃಖ ಅನುಭವಿಸಲ್ಲ. ಹಾಗಾದ್ರೆ ಜನ್ಮ ಬರುತ್ತೆ, ದುಃಖ ಆಗಲ್ಲ. ಇದು ಪ್ರಾರಬ್ಧ ಕರ್ಮದ ಉಪಮರ್ದ, ಕಡಿಮೆ ಆಗೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಇದನ್ನ ಶ್ರೀನಿವಾಸ ತೀರ್ಥರು ಉದಾಹರಣೆ ಕೊಟ್ಟಿದ್ದಾರೆ ಆ ಟಿಪ್ಪಣಿಯೆಲ್ಲ ಬರ್ತ ಜಿಜ್ಞಾಸಾಧಿಕರಣದಲ್ಲಿ. ಇನ್ನು ಇದೇ ತರ ನಮ್ಗೆಲ್ಲ ಈ ಬೇರೆ ಬೇರೆ ಉಪಾಖ್ಯಾನಗಳನ್ನ ಕೇಳ್ತಾ ಇರ್ತೀವಲ್ಲ ಪುರಾಣಗಳಲ್ಲಿ. ಈ ಕೆಲವು ಜಿಂಕೆಗಳಿರುತ್ತೆ, ಅದಕ್ಕೆ ಹಿಂದಿನ ಜಾತಿ ಸ್ಮರಣೆ ಅಂತ ಇರುತ್ತೆ. ಜನ್ಮ ಜಿಂಕೆ ಅದು ಅಷ್ಟೇ, ಆದ್ರೆ ಇನ್ಯಾವ್ದು ಆಗಲ್ಲ, ತಪಸ್ ಮಾಡ್ತಾ ಕೂತಿರತ್ತೆ ಜಿಂಕೆ. ಈ ತರ ಸುಮಾರು ಘಟನೆ ಏನ್ ಕೇಳ್ತೀವಿ, ಇದೆಲ್ಲ ಅದೇ ತರ. ಪ್ರಾರಬ್ಧ ಕರ್ಮ ಅಂದ್ರೆ ಇದ್ದ ಹಾಗೆ ಅದು ಹೋದ ಹಾಗೆ, ಅರ್ಧಂಬರ್ಧ ಪಡಿಬೇಕು, ಪಡಿಯಲ್ಲ ಅಂತಿಲ್ಲ, ಆದ್ರೆ ಪಡೆದ್ಮೇಲೆ ದುಃಖ ಇರಲ್ಲ. ಆ ತರ ಈ ತರ ಪ್ರಾರಬ್ಧ ಕರ್ಮದ ಉಪಮರ್ದ, ಕಡಿಮೆ ಅಂತ ಹೇಳ್ತಾರೆ. ಅದೇ ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕು, ಅದು ಸಿದ್ಧ. ಸರಿ, ಇದೆಲ್ಲ ಯಾಕೆ ಬಂತು ಅಂದ್ರೆ, ಈಗ ಭೋಗೇನ ಕ್ಷಯಸ್ಯ ಸರ್ವಸಾಧಾರಣ್ಯ ಅಂತ ಜೈತೀರ್ಥರು ಪ್ರಯೋಗ ಮಾಡಿದ್ದಾರೆ. ಕರ್ಮಗಳನ್ನ ಅನುಭವಿಸಿಯೇ ಅವನು ಕರ್ಮಗಳನ್ನ ಕಳ್ಕೊಳ್ಬೇಕು ಅನ್ನೋದು ಎಲ್ಲರಿಗೂ ಸಮಾನ ಅಂತ ಇಲ್ಲಿ ಹೇಳಿರೋದು. ಸರ್ವಸಾಧಾರಣ ಅಂದ್ರೆ ಎಲ್ರಿಗೂ ಸಾಧಾರಣ ಇದು ಅಂತ ಅಂದ ಅರ್ಥ ಏನು? ಜ್ಞಾನಿ ಅಜ್ಞಾನಿ ಸಾಧಾರಣ್ಯ ಇತ್ಯರ್ಥ ಅಂತ ಅಲ್ಲಿ ವಿವರಣೆ ಕೊಟ್ಟರು ರಾಯರು. ಇದಕ್ಕೇನರ್ಥ? ಕರ್ಮಗಳನ್ನ ಯಾರ್ಯಾರು ಕಳ್ಕೊಳ್ತಾರೆ, ಇದು ಜ್ಞಾನಿಗಳಿಗೂ ಸಮಾನ, ಅಜ್ಞಾನಿಗಳಿಗೂ ಸಮಾನ. ಇದನ್ನೇನ್ ದೊಡ್ಡದಾಗಿ ಇಲ್ಲ ಹೇಳ್ತಾ ಇದ್ದೀರಿ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಇಷ್ಟೊಂದೇನ್ ದೊಡ್ಡ ವಿಷಯವಾಗಿ ಶ್ಲೋಕದ ಹೇಳ್ತೀರಿ? ದೇವ್ರ ದರ್ಶನ ಆದ್ರೆ ಕರ್ಮಗಳನ್ನ ಅನುಭವಿಸಿ ಕಳ್ಕೊಳ್ತಾನಂತೆ. ಏನ್ ಹೊಸತನ ಬಂತಿದೆ? ಅಜ್ಞಾನಿನೂ ಕರ್ಮ ಅನುಭವಿಸ್ತಾನೆ, ಜನ್ಮ ಪಡಿತಾನೆ, ಅನುಭವಿಸ್ತಾನೆ, ಕಳ್ಕೊಳ್ತಾನೆ. ಏನು ಇನ್ನೊಂದಿಷ್ಟು ಕರ್ಮ ಮಾಡಿ ಇನ್ನೊಂದ್ ಜನ್ಮ, ಒಂದ್ 10,000 ಜನ್ಮ ಪಡೀತಾನೆ ಅಷ್ಟೇ. ಜ್ಞಾನಿ ಇಲ್ಲ, ಇನ್ನೊಂದ್ 10,000 ಜನ್ಮ ಪಡೆಯಲ್ಲ ಅಂತ ನೀವ್ ಹೇಳ್ಬೇಕಷ್ಟೇ ವ್ಯತ್ಯಾಸ. ಅದು ಬಿಟ್ಟು ಕರ್ಮಗಳನ್ನ ಅನುಭವಿಸೇ ಕಳ್ಕೊಳ್ಳೋದನ್ನೋದು ಅಜ್ಞಾನಿಗೂ ಸಮಾನ, ಜ್ಞಾನಿಗೂ ಸಮಾನ. ಅದನ್ನೇನೋ ದೊಡ್ಡದಾಗಿ ವಿದ್ಯತೆ ಹೃದಯ ಗ್ರಂಥಿ ಅಂತ ಇಷ್ಟೊಂದೆಲ್ಲ ಹೊಸದಾಗಿ ಹೇಳೋ ಅವಶ್ಯಕತೆ ಏನಿದೆ? ಏನು ಅಪೂರ್ವತನ ಇಲ್ಲ ಇದ್ರಲ್ಲಿ. ಅದನ್ನ ಈ ತರ ಅರ್ಥ ಮಾಡ್ಬಾರ್ದು. ಅದು ದೇವರ ದರ್ಶನ ಆದವನಿಗೆ ಮಾತ್ರ ಕೂಡ್ಲೆ ಅನುಭವಿಸದೇನೆ ಅವನಿಗೆ ಕರ್ಮಗಳ ನಾಶ ಆಗತ್ತೆ ಅಂತಾನೆ ಅರ್ಥ ಹೇಳ್ಬೇಕು. ಇದು ಒಂದು.
ಇನ್ನೊಂದು ದರ್ಶನ ವಿಶೇಷಣಸ್ಯ ವೈಯರ್ಥ್ಯ. ದರ್ಶನಕ್ಕೆ ವಿಶೇಷಣ ಎಲ್ಲಿ ಕೊಟ್ಟಿದ್ದಾರೆ ಇಲ್ಲಿ? ದರ್ಶನ ಅಂದ್ರೆ ಈ ವಾಕ್ಯದಲ್ಲಿ ಎಲ್ಲಿದೆ ಅದು ನೋಡಿದಾಗ ಅಂತ ಅಂದ್ರೆ ತಸ್ಮಿನ್ ದೃಷ್ಟೇ ಪರಾವರೆ, ದೃಷ್ಟೇ ಅಂತ ಇದೆ. ಹಾಗಾದ್ರೆ ದರ್ಶನಕ್ಕೆ ವಿಶೇಷಣ ಅಂದೇನು? ದೃಷ್ಟೇ ಅನ್ನೋದಕ್ಕೆ ಒಂದು ಕೊಟ್ಟಿದ್ದೀರಿ ವಿಶೇಷಣ ಏವ ಅಂತ, ಅದನ್ನ ನೋಡಿದಾಗ ಅಂತ ಅರ್ಥ ಮಾಡಿದ್ರು. ಇವ್ರು ಹೇಳ್ತಾರೆ ದೃಷ್ಟೇ ಇತಿ ವಿಶೇಷಣಸ್ಯ, ದರ್ಶನಕ್ ವಿಶೇಷಣ ಅಲ್ಲ, ದರ್ಶನನೇ ಒಂದು ವಿಶೇಷಣ. ದೇವರನ್ನ ನೋಡಿದಾಗ ಕರ್ಮಗಳು ಹೋಗುತ್ತೆ ಅಂದ್ರೆ ಏನರ್ಥ ಇದಕ್ಕೆ? ದೇವರ ದರ್ಶನನೇ ಆ ಕರ್ಮ ಹೋಗ್ಲಿಕ್ಕೆ ಕಾರಣ ಅಂತ ಅರ್ಥ. ಇಲ್ಲಾಂದ್ರೆ ದೃಷ್ಟಿ ಅಂತ ಯಾಕೆ ಹೇಳ್ಬೇಕು? ಕರ್ಮಗಳು ಹೋಗತ್ತೆ ಹೇಗೆ? ಭೋಗದಿಂದ ಅನುಭವಿಸುವ ಮುಖಾಂತರ ಹೋಗುತ್ತೆ, ಸಾಕು. ಅದು ಬಿಟ್ಟು ದೇವರ ದರ್ಶನವಾದಾಗ ಕರ್ಮಗಳು ಹೋಗತ್ತೆ ಅಂದೇನರ್ಥ? ಅದೇ ಕಾರಣ ಅಂತ ಅರ್ಥ. ದೃಷ್ಟೇ ಅನ್ನೋ ವಿಶೇಷಣ ಕೊಟ್ಟಿದ್ದೆ ಇದಕ್ಕೋಸ್ಕರ ಅಂತ ಇವರು ಹೀಗೆ ಅರ್ಥವನ್ನ ಇಲ್ಲಿ ತೋರಿಸಿದ್ದಾರೆ ರಾಯರು. ಹೀಗೆ ಅನೇಕ ಅರ್ಥಗಳನ್ನ ಈ ಪಂಕ್ತಿಗಳಲ್ಲಿ ಹೇಳಿದ್ದಾರೆ. ಅದನ್ನ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲೂ ಸ್ವಲ್ಪ ವಿವರಿಸ್ತಾರೆ. ಅದು ಹೆಚ್ಚು ಕಡಿಮೆ ಹೀಗೆ ವಿವರಣೆ ಇದೆ. ಒಂದು ಏನಾದ್ರು ಒಂದು ವಿಶೇಷ ವಿಚಾರ ಇದ್ರೆ ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇದ್ದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ.